ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮದಲ್ಲಿ 2025-26ನೇ ಸಾಲಿನ ಕೃಷಿ ತಾಂತ್ರಿಕ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಂಬಾಕಿನಲ್ಲಿ ಪೊಟ್ಯಾಷಿಯಂ ಬಿಡುಗಡೆ ಮಾಡುವ ಬ್ಯಾಕ್ಟೀರಿಯಾದ ದಕ್ಷತೆ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭ ತಂಬಾಕು ಮಂಡಳಿ ಹುಣಸೂರಿನ CTRI ಮುಖ್ಯಸ್ಥರಾದ ವಿಜ್ಞಾನಿ ಡಾಕ್ಟರ್ ರಾಮಕೃಷ್ಣ, ತಂಬಾಕು ಮಂಡಳಿ ವ್ಯವಸ್ಥಾಪಕರಾದ ಡಾಕ್ಟರ್ ಬ್ರಿಜ್ಭೂಷಣ್, ITC ವ್ಯವಸ್ಥಾಪಕರಾದ ಮೋಹನ್, ತಂಬಾಕು ಮಂಡಳಿ ಕ್ಷೇತ್ರ ಅಧಿಕಾರಿಯಾದ ಕಾಮಯ್ಯ ಹಾಗೂ ಕ್ಷೇತ್ರ ಸಹಾಯಕರಾದ ಚೈತ್ರ ಹಾಗೂ ರೈತರು ಭಾಗವಹಿಸಿದ್ದರು. DAP ಏನು ಕೊಡಬೇಕು ನಾನು ಹೇಳಿದೆ, ಬೇರ್ ಬೆಳವಣಿಗೆ ಆಗಬೇಕು. ಕೆಲವರು DAP ಈಗ ನನಗೆ ಗೊತ್ತಾಗಿಲ್ಲ, ಅದು ಮುಂಚೆ ಮಾತಾಡ್ತಾ ರೈತರು DAP ಕೂಡ ಈ ವರ್ಷ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. DAP ಕೊಟ್ಟಿಲ್ಲ ಅಂದರೆ ಬೇರ್ ಬೆಳವಣಿಗೆ ಆಗೋದಿಲ್ಲ. ಈ ಫಾಸ್ಫರಸ್ ಅಂತೀವಲ್ಲ, ಅದು ಕೊಟ್ಟರೆ ಬೇರ್ ಬೆಳವಣಿಗೆ ಆದರೆ ಮಾತ್ರ ನಮ್ಮ ಭೂಮಿಯಿಂದ ಗೊಬ್ಬರನ ತಗೊಳಕ್ಕಾಗತ್ತೆ. ಸರಿಯಾಗಿ ರೀತಿಯಲ್ಲಿ ಬೇರ್ ಬೆಳವಣಿಗೆ ಆಗಿಲ್ಲ ಅಂದರೆ, ಬೇರು ಉಸಿರಾಟ ಆಗಿಲ್ಲ ಅಂದರೆ ಯಾಕೆ ನಾವು ಉಳುಮೆ ಮಾಡ್ತಾ ಇರ್ತೀವಿ? ಕಟ್ಟಾಗಿ ಬೇರೆ ಚೆನ್ನಾಗಿ ಬರಲಿ. ನಾವು ಅದು ಉಳುಮೆ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ. ಯಾಕಂದರೆ ಒಂದು ತಿಂಗಳು ಪೂರ್ತಿ ಮಳೆ ಇತ್ತು. ಮಳೆ ಬಿಟ್ಟ ಮೇಲೆ ಕೂಡ ಕಚ್ಕೊಂಡ್ಬಿಟ್ಟಿದೆ ಭೂಮಿ. ಸೊ ಈ ಕಾರಣದಿಂದ ನಾವು ಗೊಬ್ಬರ ಕೊಟ್ಟಿರೋ ಗೊಬ್ಬರನ ಗಿಡ ತಗೊಂಡಿಲ್ಲ. ಅದರಿಂದ ನಮಗೆ ಬೆಳವಣಿಗೆ ಇಷ್ಟುವರೆಗೆ ತೊಂದರೆ ಆಗ್ತಾಯಿದೆ. ಈಗ ಕೂಡ ಕೆಲವರು 10 ಎಲೆ 12 ಎಲೆಯಲ್ಲೇ ಕೂಡ ಕುಡಿ ಮುರಿದು ಕುಡಿಯೋಕ್ಕೆ ಬಿಟ್ಟಿದ್ದಾರೆ. ಈ ವರ್ಷ ಬೆಳೆ ಹೋಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇಳುವರಿ ಕಮ್ಮಿ ಆಗಿರೋದಕ್ಕೆ ಕಾರಣ ಮಳೆ. ಯಾವಾಗ ಗೊಬ್ಬರ ಕೊಡೋ ಟೈಮಲ್ಲಿ ಮಳೆಯಿಂದ ನಾವೇನು ಮಾಡಿದ್ವಿ, ತಳಿ ಸರಿ ಇಲ್ಲ ಅಂತೀವಿ. ಅದೇ ತಳಿ 3ನೇ ವರ್ಷ 2 ವರ್ಷ 3 ವರ್ಷ ಮುಂಚೆ ಅದೇ ತಳಿ ನಾವು ಬೆಳೆದಿದ್ದೀವಿ. 1353 ತಳಿನ ನಾವು ಬೆಳೆದಿರೋ ತಳಿನೇ ಅದು. ಅದೇನೋ ಹೊಸ ತಳಿ ಅಲ್ಲ. 1 ವರ್ಷ 2 ವರ್ಷ ಎಲ್ಲರೂ ಬೆಳೆದು ತುಂಬ ಚೆನ್ನಾಗಿದೆ ಸರ್, ಇದು ರಿಲೀಸ್ ಮಾಡಬೇಕು, ತುಂಬ ಚೆನ್ನಾಗಿದೆ. ಅದೇ ತಳಿ ಕೆಲವರು ಚೆನ್ನಾಗಿ ಎಲ್ಲೆಲ್ಲಿ ಮಳೆ ನಿಂತಿಲ್ವೋ ಅಲ್ಲಿ ಚೆನ್ನಾಗಿ ಬಂದಿದೆ. ಈ ವರ್ಷ ಕೂಡ ಚೆನ್ನಾಗಿ ಬಂದಿದೆ. ತಳಿ ಮೇಲೆ ಮಿಸ್ಟೇಕ್ ಇಲ್ಲ. ಇನ್ನೊಂದು ನಮ್ಮ ಈಗ ರೈತರು ಹೇಳ್ದಂಗೆ ಗೊಬ್ಬರದ ಮೇಲೆ, ಯಾವ ಗೊಬ್ಬರದ ಮೇಲೆ ಹೊಸ SOP ಸರಿ ಇಲ್ಲ. ಗೊಬ್ಬರದ ಮೇಲೆ ಮಿಸ್ಟೇಕ್ ಯಾಕೆ ಬರಲ್ಲ ಅಂದರೆ, ಈ ಗೊಬ್ಬರ ನಾವೇನೋ ಇಲ್ಲಿ ಗೊಬ್ಬರನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಗೊಬ್ಬರನ ಕಂಪ್ಲೀಟ್ ಚೆಕ್ ಮಾಡಿ ಕೊಡಲೇಬೇಕು. ಇವ್ರು ಇಷ್ಟ ಬಂದಂಗೆ ನಮ್ಮ ಆಕ್ಷನ್ ಗೊಬ್ಬರನ ಕೊಡೋಕ್ಕಾಗಲ್ಲ. ನೀವು ಅವ್ರ ಹತ್ರ ಕರೆಕ್ಟಾಗಿ ಕೇಳಿದರೆ ಪಿರಿಯಾಪಟ್ಟಣದಿಂದ ADA ಬಂದಿರ್ತಾರೆ. ಪಿರಿಯಾಪಟ್ಟಣದಿಂದ ADA ಮಂಡ್ಲಿಗೆ ಬಂದಿರ್ತಾರೆ. ಅವರು ಗೊಬ್ಬರನ ನೋಡಿ ತಗೊಂಡು ಹೋಗಿ ಗೊಬ್ಬರ ಸರಿ ಇದೆ ಆದಮೇಲೆ ಕೂತ ನಾವು ಗೊಬ್ಬರನ ಕೊಡೋಕ್ಕಾಗತ್ತೆ. ಗೊಬ್ಬರ ನಮ್ಮ ಮಂಡಳಿ ಕೈಯಲ್ಲಿ ಇಲ್ಲ. ಗೊಬ್ಬರ ಮಾತ್ರ ಸ್ಟೇಟ್ ಗೌರ್ಮೆಂಟು. ADA ಜವಾಬ್ದಾರಿ ಯಾರು? ಗೊಬ್ಬರದ ಬಗ್ಗೆ ಕ್ವಾಲಿಟಿ ಈ ಎಲ್ಲಿ ಮಾರಿದ್ರೂ ಕೂಡ ಗೊಬ್ಬರದ ಜವಾಬ್ದಾರಿ ADA ಕೈಯಲ್ಲಿದೆ. ಕನ್ಸರ್ನ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರು ಅವ್ರ ಕೈಯಲ್ಲಿ ಈ ಗೊಬ್ಬರನ ಇಲ್ಲಿ ಮಾರ್ಬೋದಾ ಮಾರೋದಿಲ್ವಾ, ಇಲ್ಲ ಕೊಡ್ಬೋದಾ ಕೊಡಬಾರ್ದಾ, ಅದು ಯಾರು ತೀರ್ಮಾನ ಮಾಡೋದು? ADA ತೀರ್ಮಾನ ಮಾಡಿ ADA ಚೆಕ್ ಮಾಡಿ ಆದಮೇಲೆ ಗೊಬ್ಬರನ ಕೊಡೋದು. ಒಂದು ಚೂರು ಡೂಪ್ಲಿಕೇಟ್ ಗೊಬ್ಬರ ಆದ್ರೂ ಅಷ್ಟು ಧೈರ್ಯ ಯಾಕೆ ಬರೋಲ್ಲ. ಗೊಬ್ಬರದ ಮೇಲೆ ಮಿಸ್ಟೇಕ್ ಡೆಫಿನೆಟ್ ಆಗಿಲ್ಲ.